ನಮ್ಮೂರಿಗೆ ಸ್ವಾಗತ. ನಾನು ಮಧುಶ್ರೀ. ಯಾರೂ ಊಹಿಸಿರಲಿಲ್ಲ, ಯಾರೂ ಅಂದುಕೊಂಡಿರಲಿಲ್ಲ, ತಜ್ಞರ ಗಮನಕ್ಕೂ ಬಂದಿರಲಿಲ್ಲ, ಸರ್ಕಾರಕ್ಕೂ ವರದಿ ಹೋಗಿರಲಿಲ್ಲ. ಎಲ್ಲರ ನಿರ್ಲಕ್ಷ್ಯದ ನಡುವೆ ತುಂಗಭದ್ರೆಯ ಒಡಲು ಖಾಲಿಯಾಗ್ತಿದೆ. ಡ್ಯಾಂನ ಕ್ರೆಸ್ಟ್ ಗೇಟ್ ಕೊಚ್ಚಿ ಹೋಗಿದ್ದು 45 ಗಂಟೆಯಲ್ಲೇ 15 ಟಿಎಂಸಿ ನೀರು ವ್ಯರ್ಥವಾಗಿ ಹರಿದಿದೆ. ಮೊನ್ನೆಯಷ್ಟೇ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬಿತ್ತು. ಅದರ ಇದೀಗ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದ ಪರಿಣಾಮವಾಗಿ ಡ್ಯಾಮ್ನಿಂದ ಅನಿವಾರ್ಯವಾಗಿ ನೀರನ್ನ ಹೊರಬಿಡುವಂತ ಒಂದು ಕೆಲಸ ಆಗ್ತದೆ. ಇದರ ಪರಿಣಾಮವಾಗಿ ರಾಯಚೂರು ಜಿಲ್ಲೆಯಲ್ಲಿ ನದಿ ಪಾತ್ರದ ಪ್ರದೇಶಗಳಿಗೆ ಎಲ್ಲೊಂದು ಕಡೆ ಪ್ರವಾಹದ ಭೀತಿ ಕೂಡ ಶುರುವಾಗಿರುವಂತದ್ದು. ಗಾಬರಿ ಯಾರು ರೈತರು ಕೊಡಬೇಕಾದಿಲ್ಲ. ರೈತರಿಗೆ ನಷ್ಟ ಪರಿಹಾರ ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ? ಇಂಥ ಅನಾಹುತ ಆದಾಗ ರಾಜ್ಯ ಸರ್ಕಾರದಲ್ಲಿ ಒಂದು ಸೀರಿಯಸ್ನೆಸ್ ಏನಿರಬೇಕು ಅದು ಯಾವುದೂ ಕಂಡು ಬರಲಿಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಸಾಕಷ್ಟು ನಷ್ಟವಾಗ್ತಾ ಇದೆ. ತುಂಬಿದ ತುಂಗಭದ್ರೆ ಒಡಲು ಕಣ್ಣೆದುರೇ ಖಾಲಿಯಾಗ್ತಿದೆ. ಲಕ್ಷ ಲಕ್ಷ ರೈತರ ಕನಸು ಕೊಚ್ಚಿ ಹೋಗ್ತಿದೆ. ತನ್ನ ಒಡಲನ್ನ ತುಂಬಿಸಿಕೊಂಡು ಬರೋಬ್ಬರಿ 105 ಟಿಎಂಸಿ ನೀರು ಹೊತ್ತು ನಿಂತಿದ್ದ ಡ್ಯಾಮ್ ನಿಧಾನವಾಗಿ ಖಾಲಿಯಾಗ್ತಿದೆ. 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದ ಪರಿಣಾಮವಾಗಿ ಡ್ಯಾಮ್ನ ಗೇಟ್ ಅನ್ನ ರಿಪೇರಿ ಮಾಡಬೇಕಾದ್ರೆ ಸರಿ ಸುಮಾರು 60 ಟಿಎಂಸಿ ಅಷ್ಟು ನೀರನ್ನ ಡ್ಯಾಮ್ನಿಂದ ಖಾಲಿ ಮಾಡಬೇಕಾಗಿದೆ. ಕೊಚ್ಚಿ ಹೋದ ಕ್ರಸ್ಟ್ ಗೇಟ್ ವ್ಯರ್ಥವಾಗಿ ಹರಿತಿದೆ ನೀರು. 2 ದಿನದಲ್ಲೇ ಡ್ಯಾಮ್ನಲ್ಲಿದ್ದ 15 ಟಿಎಂಸಿ ನೀರು ಖಾಲಿ. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ ಶನಿವಾರ ರಾತ್ರಿ ಕೊಚ್ಚಿ ಹೋಗಿದ್ದು. ಒಂದೇ ಗೇಟ್ ಮೂಲಕವೇ ಈ ಕ್ಷಣಕ್ಕೂ 35,000 ಕ್ಯೂಸೆಕ್ ನೀರು ಹರಿದು ಹೋಗ್ತಿದೆ. ಡ್ಯಾಮ್ ಉಳಿಸುವ ನಿಟ್ಟಿನಲ್ಲಿ 28 ಗೇಟ್ಗಳ ಮೂಲಕ ನೀರು ಹೊರಬಿಡಲಾಗ್ತಿದ್ದು, ಇಂದು ಸಂಜೆ ವೇಳೆಗೆ ಡ್ಯಾಮ್ನಿಂದ ಬರೋಬ್ಬರಿ 15 ಟಿಎಂಸಿ ನೀರು ವ್ಯರ್ಥವಾಗಿ ಹರಿದು ಹೋಗಿದೆ. ಇನ್ನು 50 ಟಿಎಂಸಿ ನೀರು ಖಾಲಿಯಾಗಬೇಕಿದೆ. ಡ್ಯಾಮ್ನಿಂದ 1,40,000 ಕ್ಯೂಸೆಕ್ ನೀರು ರಿಲೀಸ್. ನಿನ್ನೆ ಸಂಜೆ ವೇಳೆಗೆ ಡ್ಯಾಮ್ನಿಂದ 1,00,000 ಕ್ಯೂಸೆಕ್ ನೀರು ಬಿಡಲಾಗ್ತಿತ್ತು. ಇಂದು ಬೆಳಗಿನಿಂದ ಅದನ್ನ 1,40,000 ಕ್ಯೂಸೆಕ್ಗೆ ಹೆಚ್ಚಿಸಲಾಗಿದೆ. ಡ್ಯಾಮ್ನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆಯಿಂದಾಗಿ ಹಂಪಿ ಸ್ಮಾರಕಗಳು, ಕಂಪ್ಲಿ ಸೇತುವೆ ಸೇರಿದಂತೆ ಹಲವು ಸೇತುವೆಗಳು ಮುಳುಗಡೆಯಾಗಲಿವೆ. ಮೊನ್ನೆಯವರೆಗೂ ಖುಷಿ, ಇಂದು ಬೇಸರ. ಕಳೆದ ವರ್ಷ ತೀವ್ರ ಬರದಿಂದಾಗಿ ಡ್ಯಾಮ್ ತುಂಬಲೇ ಇಲ್ಲ. ಈ ಬಾರಿ ಅವಧಿಗೂ ಮುನ್ನವೇ ಜಲಾಶಯ ಭರ್ತಿಯಾಗ್ತಿದ್ದಂತೆ ರೈತರು ಖುಷಿಯಾಗಿದ್ರು. 2 ಬೆಳೆ ಬೆಳೆಯುವ ಕನಸು ಕಂಡಿದ್ರು. ಆದ್ರೆ ಅದೇ ರೈತರೀಗ ಕಂಗಾಲಾಗಿದ್ದಾರೆ. ಕೊಪ್ಪಳದ ಗವಿಮಠದ ಶ್ರೀಗಳು ನೀರು ಹೊರ ಹೋಗ್ತಿರೋದನ್ನ ನೋಡಿ ಬೇಸರಗೊಂಡ್ರು. ಬಾಗಿನ ಕಾರ್ಯಕ್ರಮ ರದ್ದು, ನಾಳೆ ಸಿಎಂ ಪರಿಶೀಲನೆ. ಎಲ್ಲವೂ ಅಂದುಕೊಂಡಂತಾಗಿದ್ರೆ ನಾಳೆ ಡ್ಯಾಮ್ಗೆ ಡಿಸಿಎಂ ಹಾಗೂ ಸಿಎಂ ಬಾಗಿನ ಅರ್ಪಿಸಬೇಕಿತ್ತು. ಆದರೆ ಸಂಭ್ರಮದ ಜಾಗದಲ್ಲಿ ಈಗ ಸೂತಕ ಕಾಣ್ತಿದೆ. ಹೀಗಾಗಿ ಬಾಗಿನ ಕಾರ್ಯಕ್ರಮ ರದ್ದಾಗಿದೆ. ಆದರೆ ಅವಘಡದ ಸ್ಥಳ ಪರಿಶೀಲನೆಗಾಗಿ ನಾಳೆ ಸಿಎಂ ಆಗಮಿಸಲಿದ್ದಾರೆ. ರೈತರು ಗಾಬರಿಯಾಗೋದು ಬೇಡ ಅಂತ ಜಲಸಂಪನ್ಮೂಲ ಸಚಿವ ಡಿಕೆಶಿ ಹೇಳಿದ್ದಾರೆ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದೀವಿ. ರಿಪೇರಿ ಮಾಡೋಂಥದ್ದು ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸುವಂಥದ್ದು, ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದೀವಿ. ನಾನು ಟೆಕ್ನಿಕಲ್ ಟೀಮ್ ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ. ಗಾಬರಿ ಯಾರು ರೈತರು ಕೊಡಬೇಕಾದಿಲ್ಲ. ಬಟ್ ಬಹಳ ಡೇಂಜರ್ ಅಂತೂ ಇತ್ತು. ಆದರೆ ರೈತರು ಮಾತ್ರ ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ನೇರವಾಗಿ ಹೇಳ್ರಿ. ಆತಂಕ ಆದ್ರೆ ರೈತರಿಗೆ ನಷ್ಟ ಪರಿಹಾರ ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ ಅಥವಾ ನಿಮ್ಮ ನಿರ್ಲಕ್ಷ್ಯತನ? ಯಾಕಂದ್ರೆ ಇದು 4 ಬಾರಿ ಆಗ್ತಿರುವಂತದ್ದು. 92ರಲ್ಲಾಗಿದೆ, 2019ರಲ್ಲಾಗಿದೆ, 2022ರಲ್ಲಾಗಿದೆ, ಮತ್ತೆ ಈಗಾಗಿದೆ. ಟಿಬಿ ಡ್ಯಾಂ ನೀರಿನಿಂದಲೇ 12 ಲಕ್ಷ ಎಕರೆಗೆ ನೀರುಣಿಸಲಾಗುತ್ತೆ. ರಾಜ್ಯದ ವಿಜಯನಗರ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲೇ 7 ಲಕ್ಷ ಎಕರೆಗೆ ಈ ನೀರು ಹೋಗುತ್ತೆ. ಇನ್ನು ಡ್ಯಾಂ ಪರಿಶೀಲನೆ ನಡೆಸಿದ ಬಿಜೆಪಿ ನಾಯಕರು ರೈತರಿಗೆ ಹೆಕ್ಟೇರ್ಗೆ 50,000 ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ರು. ರೈತರಿಗೆ ಇವತ್ತು ಅನಾನುಕೂಲ ಆಗ್ತಾ ಇದೆ. ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿನ ಒಂದು ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆ ಇವತ್ತು ಸ್ಪಂದನೆ ಮಾಡಬೇಕು. ಇದೆಲ್ಲದರ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ಡ್ಯಾಂನ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪ್ರವಾಸಿಗರಿಗೂ ನಿರ್ಬಂಧ ವಿಧಿಸಲಾಗಿದ್ದು, ನದಿ ಪಾತ್ರದಲ್ಲೂ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗಿದೆ. ಎಲ್ಲಾ ಸಾರ್ವಜನಿಕರು ನದಿ ಕಡೆ ಹೋಗಬಾರ್ದು. ಯಾವಾಗ ಏನೋ ಬರ್ತದೆ ನದಿಗೆ ನೀರು ಗೊತ್ತಿರಂಗಿಲ್ಲ, ಹುಷಾರಾಗಿರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.
ಕೊಪ್ಪಳದಿಂದ ಸಂಜಯ್ ಜೊತೆ ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ.